ಕಾರ್ನ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಕ್ಲಚ್ನ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಯಾಕೆ ಎಂಜಿನ ಸ್ಟಾರ್ಟ್ ಮಾಡಬೇಕು, ಕ್ಲಚ್ನ ಪ್ರೆಸ್ ಮಾಡ್ಕೊಳ್ಳೋದಂಗೆ ಗೇರ್ನ ಬಂದ್ಬಿಟ್ಟು ನ್ಯೂಟ್ರಲ್ ಮಾಡ್ಕೊಂಡ್ಬಿಟ್ಟು ನಾವು ಎಂಜಿನ ಸ್ಟಾರ್ಟ್ ಮಾಡಬಹುದು. ಈ ರೀತಿಯ ಕಮೆಂಟ್ಸ್ ಬಂದ್ಬಿಟ್ಟು ನಾನು ಹಿಂದಿನ ವಿಡಿಯೋದ ಕಾರ್ ಇಂಜಿನ್ ಯಾವ ರೀತಿ ಪರ್ಫೆಕ್ಟ್ ಸ್ಟಾರ್ಟ್ ಮಾಡಬೇಕು ಅಂತ ವಿಡಿಯೋ ಮಾಡಿದೆ. ಸೊ ಆ ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ಸಿಕ್ಕಂತ ಕಮೆಂಟ್ಗಳಿವು. ಆಯ್ತಾ, ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ನೋಡೋಣ ಕ್ಲಚ್ನ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಯಾಕೆ ಎಂಜಿನ್ ನಾವು ಸ್ಟಾರ್ಟ್ ಮಾಡಬೇಕು, ಕ್ಲಚ್ನ ಪ್ರೆಸ್ ಮಾಡ್ಕೊಳ್ಳೋದನ್ನ ಇಂಜಿನ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ನೀವೇನಾದ್ರೂ ನಮ್ಮ ಚಾನಲ್ಗೆ ಇನ್ನು ಹೊಸಬರಾಗಿದ್ರೆ ಅಂತ ಹೇಳಿದ್ರೆ ಈ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಜೊತೆ ಕಾಣೋ ಬೆಲ್ ಐಕನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಏನಾಗುತ್ತೆ, ನಾನು ಮಾಡಿದ ಎಫರ್ಟ್ ಡೈರೆಕ್ಟ್ ನಿಮ್ಮ ಮೊಬೈಲ್ಗೆ ರೀಚ್ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋನ ನೀವು ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಕೂಡ ಮಾಡ್ಬೋದು. ಕಾರ್ ಎಂಜಿನ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ನಾವು ಕ್ಲಚ್ನ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಕಾರ್ ಎಂಜಿನ್ನ ಸ್ಟಾರ್ಟ್ ಮಾಡ್ಬೋದು. ಕ್ಲಚ್ನ ಪ್ರೆಸ್ ಮಾಡ್ಕೊಳ್ದಂಗೆ ಬಂದ್ಬಿಟ್ಟು ಕಾರ್ ಎಂಜಿನ್ನ ಸ್ಟಾರ್ಟ್ ಮಾಡ್ಬೋದು. ಬಟ್ ಏನಂತ ಹೇಳಿದ್ರೆ ಈಗ ಇತ್ತೀಚೆಗೆ ಒಂದು 4 ವರ್ಷದಿಂದ ಇತ್ತೀಚೆಗೆ ಬರುವಂಥ ಎಲ್ಲ ಹೊಸ ವೆಹಿಕಲ್ಗಳಲ್ಲಿ ನೀವು ಕ್ಲಚ್ಚನ್ನು ಪ್ರೆಸ್ ಮಾಡದೇ ಇದ್ದರೆ ಎಂಜಿನ್ ಬಂದ್ಬಿಟ್ಟು ಸ್ಟಾರ್ಟೇ ಆಗಲ್ಲ, ಅಂದರೆ ಸೆಲ್ಫೇ ತೊಗೊಳ್ಳಲ್ಲ. ಯಾಕಂತ ಹೇಳಿದ್ರೆ ಈಗ ಬರುವಂಥ ಎಲ್ಲ ವೆಹಿಕಲ್ಗಳಲ್ಲಿ ನಿಮಗೆ ಅಲ್ಲೊಂದು ಸೇಫ್ಟಿ ಸ್ವಿಚ್ ಅಂತ ಹೇಳ್ಬಿಟ್ಟು ಒಂದು ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಅದನ್ನು ನಾವು ಕ್ಲಚ್ಚನ್ನು ಪ್ರೆಸ್ ಮಾಡಿದ್ರೆ ಮಾತ್ರ ಆ ಸೇಫ್ಟಿ ಸ್ವಿಚ್ ಆನ್ ಆಗುತ್ತೆ. ಅದಾದಮೇಲೆ ಬಂದ್ಬಿಟ್ಟು ನಮ್ಮ ಕಾರ್ ಇಗ್ನಿಷನ್ ಸ್ಟಾರ್ಟ್ ಆಗುತ್ತೆ, ಅಂದರೆ ಸೆಲ್ಫ್ ಸ್ಟಾರ್ಟ್ ಆಗುತ್ತೆ. ಅದರ್ವೈಸ್ ಕಾರ್ ಬಂದ್ಬಿಟ್ಟು ಸ್ಟಾರ್ಟೇ ಆಗಲ್ಲ. ಇನ್ ಕೇಸ್ ಏನಾದರೂ ನಿಮ್ಮ ಹತ್ತಿರ ಒಂದು ಓಲ್ಡ್ ಗಾಡಿ ಇದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಯೂಸ್ ಮಾಡ್ತಿರುವಂಥ ಚೆವ್ರಲೆಟ್ ಬೀಟಲ್ಲಿ ಇಲ್ಲಿ ನಾವು ಕ್ಲಚ್ಚನ್ನು ಪ್ರೆಸ್ ಮಾಡ್ಕೊಳ್ಳದೆ ಇದ್ರೂ ಸಹ ಬಂದ್ಬಿಟ್ಟು ಇಗ್ನಿಷನ್ ಸ್ಟಾರ್ಟ್ ಆಗುತ್ತೆ. ಬಟ್ ಸ್ಟಿಲ್ ಕ್ಲಚ್ಚನ್ನು ಪ್ರೆಸ್ ಮಾಡಿಕೊಂಡೇ ಯಾಕೆ ಸ್ಟಾರ್ಟ್ ಮಾಡಬೇಕು ಅನ್ನೋ ತಿಳ್ಕೊಳ್ಳೋದಕ್ಕಿಂತ ಮೊದಲೇ ಕ್ಲಚ್ಚನ್ನು ಪ್ರೆಸ್ ಮಾಡ್ಕೊಳ್ಳೋದನ್ನ ಸ್ಟಾರ್ಟ್ ಮಾಡಿದರೆ ಏನಾಗುತ್ತೆ, ಏನು ಆಗ್ಬೋದು ಅನ್ನೋದನ್ನ ನೋಡೋಣ. ಫಸ್ಟು ಇನ್ ಕೇಸ್ ಏನಾದರೂ ನೀವು ಗಾಡಿನ ಒಂದು ಟೈಟ್ ಪಾರ್ಕಿಂಗ್ ಏರಿಯಾದಲ್ಲಿ ಪಾರ್ಕ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಅಂದರೆ ಎದುರುಗಡೆ ಬಂದ್ಬಿಟ್ಟು ಜಸ್ಟ್ ವಾಲ್ ಇದೆ, ಒಂದು ಯಾವ್ದು ಅಬ್ಸ್ಟ್ಯಾಕಲ್ ಇದೆ, ಅಥವಾ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ತುಂಬ ಹೊತ್ತು ನಿಲ್ತೀರಂದ್ರೆ ಅಲ್ಲಿ ಬಂದ್ಬಿಟ್ಟು ನೀವು ಇಂಜಿನ ಆಫ್ ಮಾಡಿ ಸ್ಟಾಪ್ ಮಾಡಿದ್ರ ಅಂತ ಹೇಳಿದ್ರೆ, ಅಲ್ಲಿ ಇನ್ ಕೇಸ್ ಎಲ್ಲ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಗೇರ್ ಬಂದ್ಬಿಟ್ಟು ಎಂಗೇಜ್ ಆಗಿದೆ ಅಂತ ಅದನ್ನು ನೀವು ಗಮನಿಸಿದೇನೆ ಇಂಜಿನ್ ಏನಾದ್ರು ಸೆಲ್ಫ್ ಹೊಡೆದ್ರಿ ಅಂತ ಹೇಳಿದ್ರೆ ಗಾಡಿ ಬಂದ್ಬಿಟ್ಟು ಸಡನ್ ಆಗಿ ಜರ್ಕ್ ಹೊಡೆದು ಮುಂದೆ ಇರುವಂಥ ಗಾಡಿಗೆ ಡಿಕ್ಕಿ ಹೊಡೆಯುವಂಥ ಚಾನ್ಸಸ್ ಇರುತ್ತೆ, ಅಥವಾ ಮುಂದೆ ಇರುವಂಥ ವಾಲ್ಗೋ ಅಥವಾ ಯಾವ್ದಾರ ಒಂದು ಆಬ್ಸ್ಟ್ಯಾಕಲ್ಗೋ ಗಾಡಿ ಬಂದ್ಬಿಟ್ಟು ಟಚ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಆಗುತ್ತೆ, ಮಿಸ್ಟೇಕ್ ಎಲ್ಲರಿಂದನೂ ಆಗುತ್ತೆ. ಆಯಿತಾ, ಗೇರನ್ನು ಬಂದ್ಬಿಟ್ಟು ನ್ಯೂಟ್ರಲ್ ಮಾಡ್ಕೊಂಬಿಟ್ಟು ನಾವು ಸ್ಟಾರ್ಟ್ ಮಾಡ್ತೇವೆ. ಸೊ ಅವಾಗ ಕ್ಲಚ್ಚನ್ನು ಪ್ರೆಸ್ ಮಾಡೋದು ಅಗತ್ಯ ಏನಿದೆ ಅನ್ನೋದು ಸಹ ಕಮೆಂಟ್ ಬಂದಿದೆ. ಸೊ ನಮ್ಮ ಗಾಡಿಯ ಬಂದ್ಬಿಟ್ಟು ನೀವೇನಾದರೂ ಕ್ಲಚ್ಚನ್ನು ಪ್ರೆಸ್ ಮಾಡಿಲ್ಲ ಅಂತ ಹೇಳಿದ್ರೆ, ಅಂದರೆ ಕ್ಲಚ್ ರಿಲೀಸ್ ಆಗಿದೆ ಅಂತ ಹೇಳಿದ್ರೆ, ಸೊ ಅವಾಗ ಏನಾಗುತ್ತೆ, ನಮ್ಮ ಗಾಡಿಯ ವೀಲ್ಗಳು, ನಮ್ಮ ಗಾಡಿಯ ವೇಟ್ ಬಂದ್ಬಿಟ್ಟು ನಮ್ಮ ಎಂಜಿನ್ನೊಂದಿಗೆ ಕನೆಕ್ಟ್ ಆಗುತ್ತೆ. ಎಂಜಿನ್ನೊಂದಿಗೆ ಕನೆಕ್ಟ್ ಆಯಿತು ಅಂತ ಹೇಳಿದ್ರೆ, ಸೊ ಅದಕ್ಕೆ ಲೋಡ್ ಏನಿದೆ ಅಂದರೆ ನಮ್ಮ ಗಾಡಿಯ ಪೂರ್ತಿ ಲೋಡ್ ಏನಿದೆ ಅದು ಬಂದ್ಬಿಟ್ಟು ಎಂಜಿನ್ ಮೇಲೆ ಬಿದ್ದಿರುತ್ತೆ. ಸೊ ಅವಾಗ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಕಾರ್ ಎಂಜಿನಲ್ಲಿರುವಂಥ ಸೆಲ್ಫ್ ಸ್ಟಾರ್ಟರ್ ಮೋಟಾರ್ ಏನಿದೆ ಅದು ವರ್ಕ್ ಆಗೋದಕ್ಕೆ ಜಾಸ್ತಿ ಪವರ್ ಬೇಕಾಗುತ್ತೆ. ಗಾಡಿಯ ವೇಟ್ ಬಂದ್ಬಿಟ್ಟು ಟೋಟಲ್ ವೇಟ್ ಬಂದ್ಬಿಟ್ಟು ಅಂದರೆ ಎಂಜಿನ್ ಒಂದಿಗೆ ಕನೆಕ್ಟ್ ಆಗಿದೆ. ಸೊ ಅದನ್ನು ರನ್ ಮಾಡೋದಕ್ಕೆ ಸೆಲ್ಫ್ ಸ್ಟಾರ್ಟರ್ಗೆ ಜಾಸ್ತಿ ಪವರ್ ಬೇಕು. ಜಾಸ್ತಿ ಪವರ್ ಎಲ್ಲಿಂದ ಬರುತ್ತೆ? ಆಬ್ವಿಯಸ್ಲಿ ಬ್ಯಾಟ್ರಿಯಿಂದ ಬರುತ್ತೆ. ಇದೇ ಹ್ಯಾಬಿಟನ್ನು ನೀವು ಸುಮಾರು ವರ್ಷಗಳು ಮಾಡಿದ್ರಿ ಅಂತ ಹೇಳಿದ್ರೆ ಇದು ನಿಮ್ಗೆ ಗೊತ್ತಾಗಲ್ಲ. ಸಡನ್ ಆಗಿ 1 ವರ್ಷ 2 ವರ್ಷ ಆದಮೇಲೆ ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು ನಿಮ್ಮ ಬ್ಯಾಟ್ರಿ ರಿಪ್ಲೇಸ್ಮೆಂಟಿಗೆ ಬರುತ್ತೆ. ಇದು ಹೇಗಾಗುತ್ತೆ, ನೀವು ಕ್ಲಚ್ಚನ್ನು ಪ್ರೆಸ್ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ಅವಾಗ ಏನಾಗುತ್ತೆ, ನಮ್ಮ ಕಾರಲ್ಲಿರುವಂಥ ಟೈರ್ಗಳು, ವೀಲ್ಗಳು, ಅಂದರೆ ಕಾರ್ನ ಲೋಡ್ ಬಂದ್ಬಿಟ್ಟು ಬೇರೆ ಆಗುತ್ತೆ ಎಂಜಿನ ಫ್ಲೈ ವೀಲಿಂದ. ಈ ಕ್ಲಚ್ಚನ್ನು ರಿಲೀಸ್ ಮಾಡಿದ್ರೆ ಏನಾಗುತ್ತೆ, ಕಾರ್ನ ವೀಲ್ಗಳು ಗೇರ್ ಬಾಕ್ಸ್ ಮುಖಾಂತರ ನಮ್ಮ ಎಂಜಿನ್ಗೆ ಕನೆಕ್ಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಪೂರ್ತಿ ಗಾಡಿಯ ಲೋಡ್ ಏನಿದೆ ಅದು ಬಂದ್ಬಿಟ್ಟು ಎಂಜಿನ್ನೊಂದಿಗೆ ಕನೆಕ್ಟ್ ಆಗುತ್ತೆ. ಸೊ ಅವಾಗ ನೀವು ಸೆಲ್ಫ್ ಸ್ಟಾರ್ಟ್ ಮಾಡಬೇಕಾದ್ರೆ ಜಾಸ್ತಿ ಪವರ್ನ ಯೂಸ್ ಮಾಡೋಕ್ಕೆ, ಕನ್ಸ್ಯೂಮ್ ಮಾಡೋದಕ್ಕೆ ನಾವೇ ಫೋರ್ಸ್ ಹಾಕ್ದಂಗೆ ಆಗುತ್ತೆ ಸೆಲ್ಫ್ ಸ್ಟಾರ್ಟರ್ಗೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಬ್ಯಾಟ್ರಿ ಬೇಗನೆ ರಿಪ್ಲೇಸ್ ಮಾಡುವಂಥ ಚಾನ್ಸಸ್ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ಸೆಲ್ಫ್ ಸ್ಟಾರ್ಟರ್ ಬೇಗನೆ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದಿಷ್ಟು ನೀವು ಕ್ಲಚ್ಚನ್ನು ಪ್ರೆಸ್ ಮಾಡ್ಕೊಳ್ಳೋದನ್ನ ಸ್ಟಾರ್ಟ್ ಮಾಡಿದಿರುವಂಥ ಆಗುವಂಥ ಪ್ರಾಬ್ಲಮ್ಸು. ಓಕೆನಾ. ಸೊ ಇನ್ ಕೇಸ್ ನೀವು ಕ್ಲಚ್ಚನ್ನು ಪ್ರೆಸ್ ಮಾಡಿಕೊಂಡು ಗಾಡಿ ಸ್ಟಾರ್ಟ್ ಮಾಡೋ ಹ್ಯಾಬಿಟನ್ನು ಬೆಳೆಸ್ಕೊಂಡ್ರಿ ಅಂತ ಹೇಳಿದ್ರೆ ಇದು ಒಂದು ಆ್ಯಕ್ಚುಲಿ ಒಂದು ಗುಡ್ ಹ್ಯಾಬಿಟ್. ಆಯಿತಾ. ಸೊ ಇದರಿಂದ ಏನು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಕ್ಲಚ್ಚನ್ನು ಪ್ರೆಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಮ್ಮ ಕಾರ್ಲಿರುವಂಥ ಟೋಟಲ್ ವೇಟ್, ಅಂದರೆ ಕಾರ್ನ ಟೈರ್ ಬಂದ್ಬಿಟ್ಟು ಎಂಜಿನ್ನ ಫ್ಲೈ ವೀಲಿಂದ ಡಿಟ್ಯಾಚ್ ಆಗುತ್ತೆ, ಬೇರೆ ಆಗುತ್ತೆ. ಸೊ ಆಬ್ವಿಯಸ್ಲಿ ನಮ್ಮ ಕಾರ್ನ ಟೋಟಲ್ ವೇಟ್ ಎಂಜಿನಿಂದ ಬೇರೆ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಕಾರ್ ಸ್ಟಾರ್ಟ್ ಮಾಡಬೇಕಾದ್ರೆ ಸೆಲ್ಫ್ ಸ್ಟಾರ್ಟರ್ಗೆ ಅಷ್ಟೊಂದು ಪವರ್ ಬೇಕಾಗಿಲ್ಲ. ಇಲ್ಲಿ ಸೆಲ್ಫ್ ಸ್ಟಾರ್ಟರ್ನ ಲೈಫ್ ಇಂಪ್ರೂವ್ ಆಗುತ್ತೆ. ಒಂದು ಸೆಕೆಂಡ್, ಬ್ಯಾಟ್ರಿ ಲೈಫ್ ಕೂಡ ಇಂಪ್ರೂವ್ ಆಗುತ್ತೆ. ಯಾವಾಗಲೂ ಒಂದು ಗುಡ್ ಹ್ಯಾಬಿಟ್ ಏನು ಅಂತ ಹೇಳಿದ್ರೆ, ಎಂಜಿನ್ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮ್ಮ ಕಾರಲ್ಲಿ ಕ್ಲಚ್ ಸೇಫ್ಟಿ ಸ್ವಿಚ್ ಇರಲಿ ಹೇಳಿದ್ರೆ ನೀವು ಸಹ ಒಂದು ಹ್ಯಾಬಿಟನ್ನು ಬೆಳೆಸ್ಕೋಬೇಕು. ಏನಂತ ಹೇಳಿದ್ರೆ, ಯಾವಾಗಲೂ ಗಾಡಿನ ಸ್ಟಾರ್ಟ್ ಮಾಡಬೇಕಾದ್ರೆ ಕ್ಲಚ್ಚನ್ನು ಪ್ರೆಸ್ ಮಾಡ್ಕೊಂಬಿಟ್ಟೆ ಎಂಜಿನ ಸ್ಟಾರ್ಟ್ ಮಾಡೋದು ಬೆಟರ್. ಸೊ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಯಾವಾಗಲೂ ನಾನು ಪ್ರತಿ ಸಾರಿ ಎಂಜಿನ ಸ್ಟಾರ್ಟ್ ಮಾಡಬೇಕಾದ್ರೆ ಇಮಿಡಿಯೇಟಾಗಿ ಡ್ರೈವಿಂಗ್ ಸೀಟ್ ಮೇಲೆ ಕುತ್ಕೊಂಡು ಫಸ್ಟ್ ಟೈಮ್ ಮಾಡ್ತಾನೆ, ಗೇರ್ ಬಂದ್ಬಿಟ್ಟು ಅದು ಫಸ್ಟ್ ಗೇರ್ ಎಂಗೇಜ್ ಆಗಿರುತ್ತೆ ಯಾವಾಗಲೂ ಸ್ಟಾಪ್ ಮಾಡಬೇಕಾದ್ರೆ, ಮತ್ತು ಹ್ಯಾಂಡ್ ಬ್ರೇಕ್ ಕೂಡ ಎಂಗೇಜ್ ಆಗಿರುತ್ತೆ. ಸೊ ಫಸ್ಟ್ ನಾನೇನು ಮಾಡ್ತೀನಿ, ಇಮಿಡಿಯೇಟಾಗಿ ಬಂದ್ಬಿಟ್ಟು ಕ್ಲಚ್ಚನ್ನು ಪ್ರೆಸ್ ಮಾಡ್ತಾನೆ, ಬ್ರೇಕು ಸಹ ಪ್ರೆಸ್ ಮಾಡಿಕೊಂಡಿರ್ತಾನೆ, ಆಮೇಲೆ ಬಂದ್ಬಿಟ್ಟು ಇಗ್ನಿಷನ್ನ ಸ್ಟಾರ್ಟ್ ಮಾಡ್ತಾನೆ. ಇಗ್ನಿಷನ್ನ ಸ್ಟಾರ್ಟ್ ಆದಮೇಲೆ ಬಂದ್ಬಿಟ್ಟು ನಾನು ಏನು ಮಾಡ್ತೇನೆ, ಫಸ್ಟ್ ಬಂದ್ಬಿಟ್ಟು ಬ್ರೇಕನ್ನು ಅಪ್ಲೈ ಮಾಡ್ತಾ
ಗೇರಲ್ಲಿರುತ್ತೆ ಗಾಡಿ, ಹ್ಯಾಂಡ್ ಬ್ರೇಕನ್ನು ಡಿಸ್ಎಂಗೇಜ್ ಮಾಡಿ ರಿಲೀಸ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ನಾನು ಗಾಡಿನ ಮೂವ್ ಮಾಡ್ತೇನೆ. ಸೊ ಇದು ಒಂದು ಹ್ಯಾಬಿಟ್. ಈ ಗುಡ್ ಹ್ಯಾಬಿಟಿಂದ ಏನಾಗುತ್ತೆ ಅಂದರೆ ನಿಮ್ಮ ಗಾಡಿಯ ಮೇಂಟೆನೆನ್ಸ್ ಬಂದ್ಬಿಟ್ಟು ತುಂಬಾ ಕಡಿಮೆ ಆಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಬ್ಯಾಟ್ರಿ ಲೈಫ್ ಕೂಡ ಇಂಪ್ರೂವ್ ಆಗುತ್ತೆ, ಅದ್ರ ಜೊತೆಗೆ ಸೆಲ್ಫ್ ಸ್ಟಾರ್ಟರ್ ಮೋಟಾರ್ ಏನಿದೆ ಅದು ಬಂದ್ಬಿಟ್ಟು ಬೇಗನೆ ಹಾಳಾಗೋದಿಲ್ಲ. ಈಗ ನಿಮಗೆ ಖಂಡಿತ ಅರ್ಥ ಆಗಿದೆ ಅನ್ಕೋತೀನಿ ಗಾಡಿ ಎಂಜಿನ ಸ್ಟಾರ್ಟ್ ಮಾಡಬೇಕಾದ್ರೆ ಸೊ ಕ್ಲಚ್ಚನ್ನು ಯಾಕೆ ಪ್ರೆಸ್ ಮಾಡ್ಕೊಂಬಿಟ್ಟು ಎಂಜಿನ ಸ್ಟಾರ್ಟ್ ಮಾಡಬೇಕು ಅಂತ. ಖಂಡಿತ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೋದ್ರೆ, ಲೈಕ್ ಆದರೆ ಈ ವಿಡಿಯೋನ ನೀವು ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಕೂಡ ಮಾಡ್ಬೋದು. ಅದ್ರ ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಮತ್ತೆ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಸ್ನೇಹಿತರೆ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ.